ಅತ್ಯಂತ ಸಕ್ಸಸ್ ಆದಂಥ ಸಿನಿಮಾಗಳಿದ್ದಾವೆ. ಆದರೆ ಅದರಲ್ಲಿ ಅಷ್ಟೇ ಸೂಕ್ಷ್ಮತೆ ಇತ್ತು, ಸತ್ಯಾಂಶ ಇತ್ತು, ಅದರಲ್ಲಿ ವಾಸ್ತವಾಂಶ ಇದ್ದಿದ್ದರಿಂದ ಇವತ್ತು ಕಥೆಗಳು ಇದಾಗಿದ್ದಾವೆ. ಇದನ್ನು ಮಾಡುವಂಥ ಸಂದರ್ಭದಲ್ಲಿ ಬಹಳ ಸೂಕ್ಷ್ಮವಾಗಿ ಈ ಚಿತ್ರದ ನಿರ್ಮಾಣವನ್ನು ತಾವೆಲ್ಲ ಮಾಡಬೇಕು. ಯಾವುದೇ ಧರ್ಮಕ್ಕೆ ತೊಡಕಾಗದ ರೀತಿಯಲ್ಲಿ, ಧರ್ಮಕ್ಕೆ ಕುಂದು ಉಂಟಾಗದ ರೀತಿಯಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡಿದರೆ ಬಹಳ ಒಳ್ಳೆಯದಾಗ್ತದೆ ಅಂತೇಳಿ ವ್ಯವಸ್ಥೆ. ಇವತ್ತು ಅದರಲ್ಲೂ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ದಿಗ್ಗಜರು ಈ ಸಿನಿಮಾ ಮಾಡ್ತಾ ಇದ್ದಾರೆ. ಅದು ಒಂದು ಹೆಮ್ಮೆಯ ವಿಷಯ. ಯಾಕೆಂದರೆ ನಾನು ಕೂಡ ಉತ್ತರ ಕರ್ನಾಟಕದಿಂದ ಬಂದಂಥವನು. ಇಲ್ಲಿ ಉತ್ತರ ಕರ್ನಾಟಕದವರಿಗೆ ಸಿಗಬೇಕಾದಂಥ ಮಾನ್ಯತೆ ಇದುವರೆಗೂ ಸಿಕ್ಕಿಲ್ಲ. ಅದು ನಾನು ಬಹಳ ಸತ್ಯ. ನಾನು 33 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಏನೋ ಬಂದಿದ್ದಾರೆ ಉತ್ತರ ಕರ್ನಾಟಕದವರು, ದಡ್ಡ ಮಕ್ಕಳು ಮಾಡಿ ಹೋಗ್ತಾರೆ, ಸಿನಿಮಾ ದುಡ್ಡು ಖರ್ಚು ಮಾಡೋಕೆ ಬಂದ್ದಾರೆ, ಏನೋ ಮಜಾ ಮಾಡಿ ಹೋಗ್ತಾರೆ ಅನ್ನೋಂಥ ಭಾವನೆ ಇದೆ ಹೊರತು ಉತ್ತಮವಾದ ಚಿತ್ರಗಳನ್ನು ಮಾಡಿದ್ವಿ. ಸುನಿಲ್ ಕುಮಾರ್ ದೇಸಾಯಿ ಫ್ರಮ್ ಉತ್ತರ ಕರ್ನಾಟಕ ಅತ್ಯದ್ಭುತವಾದಂಥ ಸಿನಿಮಾವನ್ನು ಮಾಡಿದ್ದಾರೆ. ಗಿರೀಶ್ ಕಾರ್ನಾಡ್ ಅವರು ಅಲ್ಲಿಂದ ಬಂದಂಥವ್ರು, ಉತ್ತರ ಕನ್ನಡದಿಂದ ಬಂದಂಥವ್ರು. ಉತ್ತಮವಾದ ಪ್ರತಿಭೆಗಳು, ಅನಂತ್ ನಾಗ್ ಅವರು ಉತ್ತರ ಕನ್ನಡದಿಂದ ಬಂದಂಥವ್ರು. ಪ್ರತಿಭೆಗಳಿಗೆ ಭಾಷೆ ಪ್ರಾಂತ ಇಲ್ಲ, ಎಲ್ಲ ಕಡೆ ಇರ್ತದೆ. ಆದರೆ ಒಂದು ಕೊರತೆ ಏನಾಗಿದೆ ಅಂತ ಹೇಳಿದ್ರೆ, ಇದು ಸಿನಿಮಾ ಇಂಡಸ್ಟ್ರಿ ಕಾನ್ಸಂಟ್ರೇಟೆಡ್ ಇನ್ ಬ್ಯಾಂಗ್ಳೂರು, ಕರ್ನಾಟಕದ ಒಂದು ಮೂಲೆಯ ಭಾಗದಲ್ಲಿ ಇದ್ದಿದ್ದರಿಂದ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಲಾವಿದರು ಇರ್ಬೋದು, ತಂತ್ರಜ್ಞರು ಇರ್ಬೋದು, ಯಾರೇ ಬಂದು ಇಲ್ಲಿ ನೆಲೆಸಿ ಚಿತ್ರವನ್ನು ನಿರ್ಮಾಣ ಮಾಡಿ ನಿರ್ದೇಶನವನ್ನು ಮಾಡಿ ಹೋಗೋಷ್ಟು ಶಕ್ತಿ ಬಹಳಷ್ಟು ಜನಕ್ಕೆ ಇರೋದಿಲ್ಲ. ಸುನಿಲ್ ಕುಮಾರ್ ದೇಸಾಯಿ ಅವರು ಹೇಳ್ತಾ ಇದ್ರು, ಮೊದಲು ನಾನು ಬಂದಾಗ ಫುಟ್ಪಾತ್ ಮೇಲೆ ನಾನು ಮಲಗ್ತಾ ಇದ್ದೆ ಅಂತ. ಫುಟ್ಪಾತ್ ಮೇಲೆ ನಾನು ಮಲಗ್ತಾ ಇದ್ದೆ, ಒಂದು ಇಡ್ಲಿ ತಿಂದು ಮಲಗ್ತಾ ಇದ್ದೆ ಅಂತ ಹೇಳ್ತಾರೆ. ಇವತ್ತು ಆ ರೀತಿ ಪರಿಸ್ಥಿತಿ ಇಲ್ಲ. ಹಾಗಾಗಿ ಆದರೂ ಕೂಡ ಅವರು ಕಷ್ಟದಲ್ಲಿ ಉಳ್ಕೊಂಡು ಅವರು ಚಿತ್ರವನ್ನು ಮಾಡಿ ಪ್ರೂವ್ ಮಾಡಿದ್ರು. ಪ್ರೂವ್ ಮಾಡಿದ ಮೇಲೆ ಸಕ್ಸಸ್ ಸಿನಿಮಾದಲ್ಲಿ ಎರಡೂ ಇದೆ. ಗೆಲುವಿಗೆ 100 ಜನ ತಂದೆಯರು, ಸೋಲು ಅನಾಥ ಅಂತ ಹೇಳ್ತಾರೆ. ನಮ್ಮ ಮೇಡಮ್ ಕಾರ್ತಿಕೇಯರು ಕೀರ್ತಿ ಹೇಳಿದ್ರು, ನೀವಿನ್ನೂ ಪ್ರೂವ್ ಆಗಿಲ್ಲ, ಪ್ರೂವ್ ಸರಿ. ಒಂದು ಸಿನಿಮಾ ಸಕ್ಸಸ್ ಆದರೆ 100 ಜನ ಬೆನ್ನತ್ತಾರೆ. ಅದು ಪ್ರೂವ್ ಆಗಬೇಕು. ಸಿನಿಮಾ ಸಕ್ಸಸ್ ಆಗೋ ರೀತಿಯಲ್ಲಿ ಸಿನಿಮಾವನ್ನು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿ ಜನರಿಗೆ ಒಪ್ಪಂತ ಕಥೆಗಳನ್ನು ಕೊಟ್ಟರೆ ಅದೇ ನಾಳೆ ದೊಡ್ಡ ಇದಾಗುತ್ತೆ. ಸೋಲು ಅನಾಥ ಅಂತ, ಸೋಲು ಅನಾಥ. ಇಲ್ಲಿ ಸೋತ್ ಬಿಟ್ರೆ ಯಾರೂ ಕೇಳೋದಿಲ್ಲ ಮಾರನೇ ದಿವಸ. ದಟ್ ವಾಟ್ ಹ್ಯಾಪನ್ಸ್ ಇನ್ ಮೈ ಲೈಫ್. ಅದನ್ನು ಇಟ್ಕೊಂಡೇ ನಾನು ನಿಷ್ಕರ್ಷೆ ಮಾಡಿದ್ದು. ಅವತ್ತಿನ ದಿವಸ ಸಂಘರ್ಷ ಮಾಡಿ ದೇಸಾಯಿ ಅವರು ಸೋತಾಗ, ವಿಷ್ಣುವರ್ಧನ್ ಅವರು ಸೋತಂಥ ಸಂದರ್ಭದಲ್ಲಿ ದೇಸಾಯಿ ನನ್ನ ಹತ್ರ ಬಂದರು. ನಾನು ಅದರಲ್ಲಿ ಚಿಕ್ಕ ಪಾತ್ರ, ಜೂನಿಯರ್ ಆರ್ಟಿಸ್ಟ್ಗಿಂತ ಕಡಿಮೆ ಇರುವಂಥ ಪಾತ್ರ ಮಾಡಿದ್ದೆ. ಒಂದು ಸ್ನೇಹಿತರಾಗಿದ್ವಿ. ಅವ್ರು ಬಂದಾಗ ಸಂಘರ್ಷ ಅಟ್ಟರ್ ಫ್ಲಾಪ್ ಆಗಿತ್ತು. ಅವತ್ತು ಇಡೀ ಗಾಂಧಿನಗರದಲ್ಲಿ ವಿಷ್ಣುವರ್ಧನ್ ಅವ್ರ ಮೇಲೆ, ದೇಸಾಯಿ ಅವ್ರ ಮೇಲೆ ₹1 ಫೈನಾನ್ಸ್ ಕೊಡ್ಲಿಕ್ಕೆ ಯಾರೂ ತಯಾರಿರಲಿಲ್ಲ. ನಾವು ಚಿತ್ರ ನಿರ್ಮಾಣವನ್ನು ಹೇಗೋ ಸ್ನೇಹಿತರ ಒಂದು ಶಕ್ತಿ ಮೇಲೆ, ನಮ್ಮ ಶಕ್ತಿ ಮೇಲೆ ನಾವು ಮಾಡಿದ್ವಿ. ಆಗ ಸಕ್ಸಸ್ ಆದಮೇಲೆ ಎಲ್ಲರೂ ಮತ್ತೆ ಬಂದರು, ನಮ್ಮ ಹಿಂದೆ ಎಲ್ಲರೂ ಬರ್ತಾರೆ. ಅದಕ್ಕೆ ಸಕ್ಸಸ್ ಏನಿದೆಯಲ್ಲ ಅದಕ್ಕೆ 100 ಜನ ಅಪ್ಪಂದ್ರೆ ಒಂದು ಸಿನಿಮಾ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಎಲ್ಲರೂ ಹೇಳ್ಕೊಂತಾರೆ, ನನ್ನಿಂದ ಸಕ್ಸಸ್ ಆಯಿತು, ನನ್ನಿಂದ ಆಯಿತು. ಸೋತ್ರೆ ಎಲ್ಲದಕ್ಕೂ ಹೊಣೆ ಕೊನೆಗೆ ನಿರ್ಮಾಪಕ. ಅದನ್ನ ಕೇಳಿದ್ ಕೊಡಲಿಲ್ಲ, ಅವ್ರು ಅದನ್ನ ಹೇಳಿದ್ ಮಾಡಲಿಲ್ಲ, ಇವರು ಇದನ್ನ ಹೇಳಿದ್ ಮಾಡಲಿಲ್ಲ. ಈ ರೀತಿ ಅನುಭವಿಸಿದ್ದೀನಿ. ಹಾಗಾಗಿ ಈ ಚಿತ್ರ ಏನೋ ಇದನ್ನ ನೋಡಿದಾಗ, ಮೋಷನ್ ಪೋಸ್ಟ್ ನೋಡಿದಾಗ ಒಂದು ಭರವಸೆ ಮೂಡಿದೆ ನನಗೆ. ಆಮೇಲೆ ಚಿತ್ರದಲ್ಲಿ ಏನೋ ಇದೆ ಅನ್ನುವಂಥ ಒಂದು ಭಾವನೆ ಬರ್ತದೆ. ಇದರ ಕಥೆಯಲ್ಲಿ ಏನೋ ಇದೆ, ದಮ್ ಇದೆ, ಇದರಲ್ಲಿ ಶಕ್ತಿ ಇದೆ. ಅದನ್ನ ಸರಿಯಾದ ರೀತಿಯಲ್ಲಿ ನಿರ್ದೇಶಕರು ಹೊರಗಡೆ ಎಳೆಯಾಗಿ ಹೊರಗೆ ತಂದ್ರೆ ಖಂಡಿತವಾಗಿ ಒಂದು ಉತ್ತಮವಾದಂಥ ಚಿತ್ರ ಆಗುತ್ತೆ ಅನ್ನುವಂಥ ಒಂದು ಭರವಸೆ ಇದೆ. ಆ ಚಿತ್ರ ಅದೇ ರೀತಿ ಆಗಲಿ. ಸಾಮ್ರಾಟ ಈಗ ಐತಿಹಾಸಿಕ, ಪೌರಾಣಿಕ, ಸಾಮಾಜಿಕ ಎಲ್ಲ ಈಗಿನ ಸಿನಿಮಾಗಳು ಸಾಮಾಜಿಕ ಸಿನಿಮಾದಲ್ಲಿ ಐತಿಹಾಸಿಕ ತುಣುಕುಗಳನ್ನು ಸೇರಿಸ್ತಾರೆ. ಈಗ ನೀವೆಲ್ಲ ನೋಡ್ತಾ ಇದ್ದೀರಿ, ಎಲ್ಲ ಸಿನಿಮಾಗಳಲ್ಲಿ ಯಾವುದೋ ಒಂದು ಹಿನ್ನೆಲೆ ಇಟ್ಕೊಂಡು ಯಾವುದೋ ಒಂದೆರಡು ಸೀನ್ ಹಾಕ್ಬಿಟ್ಟು ಅವನು ಪುರಾತನ ಹಿನ್ನೆಲೆ ಹಿಂಗಿತ್ತು ಅಂತ. ಒಟ್ಟು ಜನರಿಗೆ ಏನಂದ್ರೆ ಆಡಿಯನ್ಸ್ ಇದು ಯಾವುದು ಕೇಳಲ್ಲ. ಆಡಿಯನ್ಸ್ ಕೇಳೋದಷ್ಟೇ ಎಂಟರ್ಟೈನ್ಮೆಂಟ್. ನಾನು 2 ಕಾಲು ತಾಸು ಇಲ್ಲಿ ಕುತ್ಕೊಂಡಿದ್ದೀನಪ್ಪ, ನನಗೆ ಯಾವುದೇ ರೀತಿ ಬೇಜಾರಾಗದ ರೀತಿಯಲ್ಲಿ, ನಾನು ಕೊಟ್ಟು ದುಡ್ಡಿ ಮೋಸ ಆಗದ ರೀತಿಯಲ್ಲಿ, ಐ ಶುಡ್ ಫರ್ಗೆಟ್ ಆಲ್ ಮೈ ಪ್ರಿವಿಯಸ್, ಎಲ್ಲವನ್ನು ಮರೆತು 2 ತಾಸು ಕುತ್ಕೊಂಡು ಹೋಗ್ತೇನೆ ಅನ್ನೋಂಥ ಒಂದು ಚಿತ್ರ. ಎಂಟರ್ಟೈನ್ಮೆಂಟ್, ಕಾಮಿಡಿ ಈಸ್ ವೆರಿ ಇಂಪಾರ್ಟೆಂಟ್, ಎಲ್ಲ ಸೀಕ್ವೆನ್ಸ್, ಸ್ಕ್ರೀನ್ ಪ್ಲೇ ಇಸ್ ವೆರಿ ಇಂಪಾರ್ಟೆಂಟ್. ಇದೆಲ್ಲ ಆಗುತ್ತೆ. ಆಮೇಲೆ ಸ್ಕ್ರೀನ್ ಪ್ಲೇ ಇದೆಲ್ಲ ಬರೋದು ನಂತರ ಎಡಿಟಿಂಗ್ ಅಲ್ಲಿ ಇದೆಲ್ಲ ಆಗ್ತದೆ. ಬಟ್ ಕಥೆಯಲ್ಲಿ ನಿಮಗೆ ಹ್ಯೂಮರ್ ಬೇಕು, ಎಲ್ಲ ರೀತಿಯ ಏನು ಹೇಳ್ತಿರಲ್ಲ, ಎಲ್ಲ ನವರಸಗಳು ಕೂಡ ಕಥೆಯಲ್ಲಿ ಮೂಡಿ ಬಂದರೆ ಬಹಳ ಉತ್ತಮ. ಅದರ ಬಗ್ಗೆ ನೀವು ಕಾಳಜಿ ವಹಿಸಿ ಒಳ್ಳೆ ಚಿತ್ರವನ್ನು ಮಾಡಿ
ನೀವು ಬೆಳಗಾವಿಯಿಂದ ಏನು ಪ್ರಾರಂಭ ಮಾಡಿದಿರಿ, ಇದು ಬೆಂಗಳೂರಲ್ಲಿ ಪತಾಕೆಯನ್ನು ಹಾರಿಸಲಿ ಅಂತೇಳಿ ಈಗ ಈ ಮೂಲಕ ನಾನು ಆಶಿಸಿ ತಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸಿ ನನ್ನ 4 ಮಾತು ಮುಗಿಸ್ತೇನೆ. ನಮಸ್ಕಾರ.